ಇನ್ನು ಪ್ರೇಯಸಿ ಮದುವೆಗೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಆಕೆಯನ್ನು ಕೊಲ್ಲುವ ಹಂತಕ್ಕೆ ಪ್ರಿಯಕರ ಹೋದಂತಹ ಘಟನೆ ಹಾಸನ ಜಿಲ್ಲೆ ಆಲೂರು ಪಟ್ಟಣದಲ್ಲಿ ನಡೆದಿದೆ. ಪ್ರೇಯಸಿಯಿಂದ ಮದುವೆಗೆ ನಿರಾಕರಣೆ, ಸಿಟ್ಟಿಗೆದ್ದ ಪ್ರಿಯತಮ ಪ್ರೇಯಸಿಯ ಕೊಲೆಗೆ ಪ್ರಯತ್ನ ಪಟ್ಟಿದ್ದಾನೆ. ಹಾಸನ ಜಿಲ್ಲೆ ಆಲೂರು ಪಟ್ಟಣದಲ್ಲಿ ನಡೆದಿರೋ ಘಟನೆ. 2 ವರ್ಷದಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಮೋಹಿತ್ ಮತ್ತು ಗಾನವಿ. ಆದರೆ ಏನು ಕಾರಣನೋ ಏನೋ ಕಳೆದ ಕೆಲ ದಿನಗಳಿಂದ ಮೋಹಿತ್ನಿಂದ ಗಾನವಿ ದೂರ ಆಗಿದ್ದರು. ಮದುವೆ ಆಗುವಂತೆ ಗಾನವಿಯನ್ನು ಕಾಡ್ತಾ ಇದ್ದಂತೆ ಮೋಹಿತ್. ಆದರೆ ಕುಟುಂಬಸ್ಥರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ಲು ಗಾನವಿ. ರಾಜಿ ಸಂಧಾನ ನಡೆಸಿದ್ರಂತೆ ಎರಡೂ ಕುಟುಂಬದವರು. ನೋಟರಿ ಬರೆಸೋದಕ್ಕೆ ಬಂದಿದ್ದರು ಎರಡೂ ಕುಟುಂಬದವರು. ಈ ವೇಳೆ ಪಾನಮತ್ತನಾಗಿ ಗಾನವಿ ಮೇಲೆ ಇವನು ಅಟ್ಯಾಕ್ ಮಾಡಿದ್ದಾನೆ. ಮೋಹಿತ್ ಅಂತ ಇವನ ಹೆಸರು. ಪ್ರೇಯಸಿ ಮೇಲೆ ಹಲ್ಲೆ ಮಾಡಿ ಮನಸೋ ಇಚ್ಛೆ ಎಲ್ಲ ಕಡೆ ಚುಚ್ಚಿದ್ದಾನೆ ಅಂತ ಮಾಹಿತಿ ಇದೆ. ಈಗ ಆಕೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ. ಆದರೂ ಕೂಡ ನೋಡಿ, ಹೀಗೆ ಪ್ರೀತಿ ಮಾಡಿದ ಮೇಲೆ ಮದುವೆ ಆಗಬೇಕು ಅಂತಕ್ಕಂಥದ್ದು ಓಕೆ, ಬಟ್ ಒಬ್ರಿಗೆ ಇಷ್ಟ ಇಲ್ಲ ಅಂತಂದರೂ ಕೂಡ ಬಲವಂತವಾಗಿ ಈ ರೀತಿ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಮ್ಮ ಮಗಳಿಗೆ ಹಿಂಗೆ ಟಾರ್ಚರ್ ಕೊಡ್ತಾಯಿದ್ದ. ಇನ್ಸ್ಟಾಗ್ರಾಮಲ್ಲಿ ಏನೇನೋ ಕೆಟ್ಟ ಮೆಸೇಜ್ ಆಗ್ತಾಯಿದ್ದ. ಅದನ್ನು ಕಂಪ್ಲೇಂಟ್ ಕೊಡೋಣ ಅಂತ ನಾನು ನಮ್ಮ ಭಾವ ಕಾರಲ್ಲಿ ಬರ್ತಾಯಿದ್ವಿ. ಕಾರಲ್ಲಿ ಬಂದಾಗ ಏಕಾಏಕಿ ಅವ್ನ ಕಾರಲ್ಲಿ ಬಂದು ಮೊಚ್ಚಿನಿಂದ ಬಂದು ಕೊಚ್ಚಿಬಿಟ್ಟ. ನಾವು ಹೊಡೆದಾಗ ನಾವು ನಿರ್ಗತಿಕ ಕಾರುಗಳು ಬಡವರು, ನಮ್ಗೆ 2 ಹೆಣ್ಣುಮಕ್ಕಳು ಬಡಿಸ್ತಾರೆ. ನಮ್ಮದು ಅವ್ರ ಸ್ವಲ್ಪ ದುಡ್ಡಿನ ದರ್ಬ ದೊಡ್ಡದು ಅವ್ರದ್ದು. ಅದೇ ಊರು ಕಾರುಗಳು. ನಮ್ಮ ಮಗಳು ಬೆಂಗಳೂರು ಕೆಲಸ ಮಾಡ್ತಿದ್ದು, ನಾವೇ ಕರೆಸಿದ್ವಿ. ಇಲ್ಲಿ ಕಂಪ್ಲೇಂಟ್ ಕೊಡೋಣ ನಾವು. ಏನಪ್ಪ ಪೊಲೀಸ್ ಸ್ಟೇಷನ್ ಅಷ್ಟು ಬಂದಾಗ ಏಕಾಏಕಿ ಬಂದು ನಾವು ಕರೆದು ಹೋಗೋದ್ರೊಳಗೆ